ಅಂತೂ ನಮ್ಮ ಮೀನನ್ ಮದ್ವೆ ಆಗೇ ಹೋಯ್ತು. ಅದು ಅವಳು ಇಷ್ಟಪಟ್ಟಿದ್ದ ಹುಡುಗನ ಜೊತೆಗೆ. ಹೌದೌದು ಅತ್ತೆ. ಏನ್ ಮೀನಾ, ಹ್ಯಾಪಿನಾ? ಹಾ ಅಕ್ಕ, ಹ್ಯಾಪಿನೇ. ಮತ್ತೆ ಹೇಗೋ ಮದುವೆ ಆಯಿತು. ಇವಾಗ ಚಿಕ್ಕಣ್ಣ ಬೇರೆ ಮನೆ ನೋಡಿದ್ದಾರೆ. ಮನೆಗೆ ಯಾವ ಶಿಫ್ಟ್ ಆಗ್ತಿದ್ದೀರಾ? ಅಂದರೆ ಇನ್ನೊಂದು ಸ್ವಲ್ಪ ದಿನ ಚಿಕ್ಕಣ್ಣವ್ರ ಮನೆಯಲ್ಲೇ ಇರ್ತೀರಾ? ಇಲ್ಲ ಅಕ್ಕ, ನಾವು ಶಿಫ್ಟ್ ಆಗಿಬಿಡ್ತೀವಿ. ಹೌದು ಲಕ್ಷ್ಮಿ ಅಕ್ಕ, ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಈಗ ಬೇಕಾದ್ರೆ ಶಿಫ್ಟ್ ಆಗ್ಬೋದು. ಹೌದು, ನಾವು ಇವತ್ತೇ ಶಿಫ್ಟ್ ಆಗ್ತೀವಿ. ಮತ್ತೆ ಮನೆಗೆ ಏನೇನು ಬೇಕೋ ಎಲ್ಲ ಐಟಮ್ ಎಲ್ಲ ತೊಗೊಂಬರ್ಬೇಕಲ್ಲ. ಸ್ವಲ್ಪ ನಮ್ಗೆ ಹೇಗೆ ಬೇಕೋ ಆಲ್ಟರ್ನೇಟ್ ಏನಾದರೂ ಮಾಡ್ಕೋಬೇಕು. ಕಿಚನ್ಗೆ ಬೇಕಾಗಿರೋ ಐಟಮು, ಮತ್ತು ಹಾಲ್ಗೆ ಮತ್ತು ಬೆಡ್ರೂಮ್ಗೆ ಸ್ವಲ್ಪ ಐಟಮ್ ಎಲ್ಲ ತೊಗೋಬೇಕಲ್ಲ ಅಕ್ಕ. ಹಾಗಾಗಿ ಇವತ್ತೇ ಹೋದರೆ ಒಳ್ಳೆಯದು. ಆಮೇಲೆ ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ಅಂತ ಶುರು ಮಾಡಿದ್ರೆ ಸ್ವಲ್ಪ ಓಡಾಡೋದಕ್ಕೆಲ್ಲ ತೊಂದರೆ ಆಗುತ್ತಲ್ವಾ. ಹಾ ಹಾ, ಹೌದಪ್ಪ, ನೀನು ಹೇಳಿ ನಿಜಾನೇ. ಆಂಟಿ, ಅಡುಗೆ ಮಾತ್ರ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನನಗೆ ಒಬ್ಬಟ್ಟಂತೂ ತುಂಬ ಇಷ್ಟ. ನೀವು ಬೇರೆ ಬೇಳೆ ಒಬ್ಬಟ್ಟನ್ನ 4 ಹಾಕ್ಬಿಟ್ರಿ, ಅದು ತುಪ್ಪ ಬೇರೆ ಜಾಸ್ತಿ ಹಾಕಿದ್ರಿ. ನನಗಂತೂ ತಿಂದಿದ್ದು ಒಳಗಡೆ ಹೋಗ್ತಾನೆ ಇತ್ತು. ಎಲ್ಲಿಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ಲಿಲ್ಲ ಆಂಟಿ. ಹೌದೇನಪ್ಪ, ಎಲ್ಲ ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿರೋದು. ನಮ್ಮ ಚಿಕ್ಕಮ್ಮ ಹಳ್ಳಿನಲ್ಲಿದ್ದಾರೆ. ನಮ್ಮದು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇದೆ ಗೊತ್ತಾ? ಓ ಹೌದಾ ಆಂಟಿ? ಹೂನಪ್ಪ, ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇದೆ ನಮ್ಮೂರಲ್ಲಿ. ಅಲ್ಲಿ ನಮ್ಮ ಚಿಕ್ಕಮ್ಮನೇ ನೋಡ್ಕೊಳ್ಳೋದು. ಅಷ್ಟು ವಯಸ್ಸಾಗಿದ್ರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ಊರಲ್ಲೆಲ್ಲ ನಮ್ಮ ಚಿಕ್ಕಮ್ಮನೇ ಫೇಮಸ್ಸು. ಶಾರದಾ ಚಿಕ್ಕಮ್ಮ ಅಂದರೆ ಯಾರು ಬೇಕಾದರೂ ಹೇಳ್ತಾರಪ್ಪ. ನೀವಿಬ್ಬರು ಒಂದ್ಸತಿ ನಮ್ಮೂರಿಗೆ ಬನ್ನಿ. ಹಾಂ ಆಂಟಿ, ಖಂಡಿತವಾಗ್ಲೂ ಬರ್ತೀವಿ. ಸರಿ ಆಂಟಿ, ನಾವಿನ್ನ ಹೊರಡ್ತೀವಿ. ಸಂಜೆ ಆಯಿತು, ಕತ್ಲಾಗ್ಬಿಡುತ್ತೆ. ಕತ್ಲಾಗೋದಕ್ಕೂ ಮುಂಚೆಗೆ ಹಾಲು ಉಗ್ಸೋ ಶಾಸ್ತ್ರ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂತ. ಓ ಹೌದು ಕಣಮ್ಮ, ಸಂಜೆ ಅಷ್ಟರಲ್ಲಿ ಹಾಲು ಉಗ್ಸ್ಬಿಡಿ, ಕತ್ಲಾದ್ಮೇಲೆ ಬೇಡ. ಸರಿ ಮೀನಾ, ಹಾಗಿದ್ರೆ ನೀವಿಬ್ರು ಹೊರಡಿ, ಇನ್ನೇನು ಕತ್ಲಾಗ್ಬಿಡುತ್ತೆ. ಸರಿ ಚಿಕ್ಕಣ್ಣವ್ರೆ, ನಾವಿನ್ನು ಹೊರಡ್ತೀವಿ. ಆಂಟಿ, ಅಕ್ಕ, ನಾವಿನ್ನು ಹೊರಡ್ತೀವಿ. ಶಿಲ್ಪ ಅವರೇ, ಮನೆ ಕರೆದು ಇಷ್ಟೊಂದೆಲ್ಲ ಐಟಮ್ ಮಾಡಿ ಊಟ ಬಡಿಸಿದ್ಕೆ ತುಂಬ ಥ್ಯಾಂಕ್ಸ್. ಇರ್ಲಿ ಬಿಡಿ, ನೀವು ನಮ್ಮ ಯಜಮಾನ್ರ ಫ್ರೆಂಡ್ ಅಲ್ವಾ, ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ಹಾಂ ಹಾಂ, ಸರಿ, ಹಾಗಿದ್ರೆ ನಾವಿನ್ನ ಹೊರಡ್ತೀವಿ. ಹಾಂ ಸರಿನಪ್ಪ, ಆಯ್ತು, ಹುಷಾರು. ಅತ್ತೆಯವ್ರೆ, ಈ ಹುಡುಗಿ ಮದ್ವೆನ ಯಾರ ಜೊತೆನಪ್ಪ ಮಾಡೋದು, ಹೇಗೆ ಮಾಡೋದು? ಇಷ್ಟೊಂದು ಸ್ವಲ್ಪ ತರ್ಲೇನೇ ಇದಲ್ಲ ಇವಳು. ಯಾರು ಸಿಗ್ತಾರೋ ಇವಳಿಗೆ ಅಂತ ಅನ್ಕೊಂಡಿದ್ದೆ. ಹೇಗೆ ಸಂಸಾರ ಮಾಡ್ತಾಳೋ ಏನೋ ಅಂತ. ಹೇಗೋ ಒಳ್ಳೆ ಹುಡುಗನೇ ಸಿಕ್ಕಿದ್ದಾನೆ. ಇನ್ಮುಂದೆ ಅವ್ರು ಹೇಗಿರ್ತಾರೆ ಅನ್ನೋದ್ರ ಮೇಲೆ ಎಲ್ಲ ನಿಂತಿದೆ. ಏನಿಲ್ಲ ಬಿಡಪ್ಪ, ಚೆನ್ನಾಗೇ ಇರ್ತಾರೆ. ಅದು ಸರಿ, ಲಕ್ಷ್ಮಿ ಅಕ್ಕ, ಚಿನ್ನಮ್ಮ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ ಚಿಕ್ಕಣ್ಣ, ಇವತ್ತು ಸ್ವಲ್ಪ ಬೇಗನೆ ಮಲ್ಕೊಂಡ್ಬಿಟ್ಲು ಅವಳು. ಸ್ಕೂಲಿಂದ ಬಂದ ತಕ್ಷಣ ಚೆನ್ನಾಗಿ ಆಟ ಆಡ್ಬಿಟ್ಲು. ಊಟ ಮಾಡಿಸ್ದೆ ಬಿಸಿ ಬಿಸಿಯಾಗಿ, ಸ್ವಲ್ಪ ಸ್ನಾನ ಕೂಡ ಮಾಡಿಸ್ದೆ. ಸ್ನಾನ ಮಾಡಿಸಿದ್ನಲ್ಲ, ಹಾಗಾಗಿ ಅರ್ಧ ಗಂಟೆಲ್ಲೇ ನಿದ್ದೆ ಮಾಡಿಬಿಟ್ಲು. ಮಕ್ಕಳಂದ್ರೆ ಹಾಗೆ ಅಲ್ವಾ, ಬೆಳಗ್ಗೆ ಚೆನ್ನಾಗಿ ಆಟ ಆಡ್ತಾರೆ. ಬಿಸಿ ಬಿಸಿ ಸ್ನಾನ ಮಾಡಿಸ್ಬಿಟ್ರೆ ಅವ್ರ ಥರ ನಿದ್ದೆ ಮಾಡೋರು ಯಾರು ಇದ್ದಾರಾ? ಹೌದು ಲಕ್ಷ್ಮಿ ಅಕ್ಕ, ಹೋಗ್ಲಿ ಬಿಡಿ, ಮಲ್ಕೊಳ್ಳಿ. ಶಿಲ್ಪ, ನಮ್ಮ ಮಗ ರೀ, ಅದಕ್ಕೆ ಅವನಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ರು, ಅದಕ್ಕೆ ಅವನು ಕೂಡ ಮಲ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಹೋ, ಸರಿ ಹೋಯ್ತು ಹಾಗಿದ್ರೆ. ಶಿಲ್ಪ, ನಾನಿನ್ ಹೊರಡ್ಲಾ ಮತ್ತೆ? ಏನಪ್ಪ ನೀನು, ಸಂಜೆ ಆಗ್ತಿದೆ ಹೊರಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನಾಳೆ ಬೆಳಿಗ್ಗೆ ಹೋಗುದ್ರಾಯ್ತಪ್ಪ. ಹೌದು ಅಳಿ, ಅಂದ್ರೆ ಬೆಳಿಗ್ಗೆ ಹೊರಡಿ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೀರಲ್ಲ ನೀವು. ಹಾ ಚಿಕ್ಕಣ್ಣ, ಇವತ್ತೇ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಬೆಳಿಗ್ಗೆ ಹೋದ್ರಾಯ್ತು ಬಿಡು. ಪಾಪು ಬೇರೆ ಮಲಗ್ಬಿಟ್ಟಿದ್ದಾನೆ, ಪಾಪನ್ ಮಾತಾಡಿಸ್ದೆ ಹೋಗ್ತೀಯಾ? ಅದು ಲಕ್ಷ್ಮಿ ಅಕ್ಕ ಇರ್ಬೋದು, ಆದ್ರೆ ಅಮ್ಮಂಗೇನು ಹೇಳಿಲ್ಲ ನಾನು. ಇಲ್ಲಿ ಫೋನ್ ಮಾಡಿ ಹೇಳಿದ್ರಾಯ್ತು. ಆಂಟಿ ಜೊತೆಗೆ ಮೀನವರಮ್ಮನೂ ಇದ್ದಾರಲ್ವಾ? ಹಾ ಇದ್ದಾರೆ. ಹಾಗಿದ್ರೆ ಏನು ಭಯ ಪಡೋದೇನಿಲ್ಲ, ಇಬ್ರು ಜೊತೆಲಿ ಇರ್ತಾರೆ. ಹಾ ರೀ, ಪ್ಲೀಸ್ ರೀ, ಯಾವಾಗ ಬಂದ್ರೂ ಹಂಗೆ ಬಂದು ಹಂಗೆ ಹೊರಟೋಗ್ತೀರಾ? ಪ್ಲೀಸ್ ಇವತ್ತೊಂದಿನ ಇರಿ. ಸರಿ ಶಿಲ್ಪ, ಆಯ್ತು ಇರ್ತೀನಿ. ನಾಳೆ ಬೆಳಿಗ್ಗೆ ಹೋಗ್ತೀನಿ ನಾನು. ತುಂಬ ಥ್ಯಾಂಕ್ಸ್ ರೀ. ಸರಿ ಶಿಲ್ಪ, ಹೊತ್ತಾಯ್ತು, ಹೋಗಿ ಮಲ್ಕೊಳ್ಳಿ. ದಿಂಬೇನಾದರೂ ಬೇಕಾದರೆ ನಾನು ರೂಮಿಗೆ ಬಾಕೊಡ್ತೀನಿ. ಇಲ್ಲ ಅದಕ್ಕೆ ಇದೆ, ಕಬೋರ್ಡಲ್ಲಿ ಇಟ್ಟಿದ್ದೀನಿ, ತಗೊಳ್ತೀನಿ ಬಿಡಿ. ಸರಿ ಚಿಕ್ಕಣ್ಣ, ಹೋಗಿ ಮಲ್ಕೊಳ್ಳಿ, ಹೋಗಿ. ಸರಿ ಲಕ್ಷ್ಮಿ ಅಕ್ಕ, ಇನ್ನ ಟೈಮ್ ಇದೆಯಲ್ಲ, ಇನ್ನು ಇಷ್ಟು ಬೇಗ ಇಲ್ಲಿ ಸಂಜೆ ಅಲ್ವಾ, ಸ್ವಲ್ಪ ಹೊತ್ತಾಗ್ಲಿ. ನನಗೂ ಏನು ಇಷ್ಟು ಬೇಗ ನಿದ್ದೆ ಬರ್ತಾ ಇಲ್ಲ. ಇಲ್ಲಿ ಹೋಗಪ್ಪ, ಅಪರೂಪಕ್ಕೆ ಹಿಂಗೆ ಸಿಗ್ತಾ ಇದ್ದೀರಾ ಗಂಡ ಹೆಂಡತಿ ಇಬ್ರು. ಯಾವಾಗ ಬಂದ್ರು ನಾವೆಲ್ಲ ಇದ್ದೇ ಇರ್ತೀವಿ. ಹೌದು ಚಿಕ್ಕಣ್ಣ, ಇಬ್ರಿಗೂ ಪ್ರೈವೇಸಿ ಸಿಕ್ಕಿ ಎಷ್ಟು ದಿನ ಆಗೋಗಿದೆ ಅಲ್ವಾ? ಅದಕ್ಕೇನೆ ಹೋಗಿ ಆರಾಮಾಗಿ ರೂಮಲ್ಲಿ ಕೂತ್ಕೊಂಡು ಮಾತಾಡಿ. ಇದೇನು ಲಕ್ಷ್ಮಿ ಅಕ್ಕ ಹಿಂಗೆ ಹೇಳ್ತೀರಲ್ಲ ನೀವು? ಡೈಲಿ ನಾನು ಶಿಲ್ಪ ಮಾತಾಡ್ತಾನೆ ಇರ್ತೀವಿ ಫೋನಲ್ಲಿ. ಚಿಕ್ಕಣ್ಣ, ಫೋನಲ್ಲಿ ಮಾತಾಡೋದಕ್ಕೂ ಎದುರುಗಡೆ ಮಾತಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಹಾ ರೀ, ಬನ್ರಿ, ನಿಮ್ಮ ಹತ್ರ ಮಾತಾಡಿ ತುಂಬ ದಿನ ಆಯ್ತು ನಾನು. ಸರಿ ಶಿಲ್ಪ, ಆಯ್ತು, ನಡಿ ಬರ್ತೀನಿ.
ಅಮ್ಮ ಲಕ್ಷ್ಮಿ, ಊಟ ಹೇಗೋ ಎಲ್ಲರದು ಮುಗ್ದಿದೆ. ಸಿನಿಮಾ ಪಾಪ ಒಬ್ಳೇ ಇರ್ತಾಳೆ ರೂಮಲ್ಲಿ. ಹೋಗ್ರಮ್ಮ ನೀವುನು. ಹಾ ಅತ್ತೆ, ಹೌದೌದು. ಅವಳು ಮಂಚದ ಮೇಲೆ ಮಲಗಿರುವಾಗ ನಿದ್ದೆ ಗಣ್ಣಲ್ಲಿ ಬಿದ್ದುಬಿಡ್ತಾಳೆ ಕೆಳಗಡೆ. ಆಮೇಲೆ ನಾಳೆ ಬೇರೆ ಸ್ಕೂಲ್ ಇಲ್ಲ, ಹಾಲಿಡೇ, ಸಂಡೇ ಅಲ್ವಾ. ಬೆಳಗ್ಗೆಂತೂ ಬೇಗ ಎದ್ದೊಳ್ಸಲ್ಲ ಅವಳನ್ನ. ಆರಾಮಾಗಿ ವಾರಕ್ಕೊಂದಿನ ರಜೆ ಇರುತ್ತೆ, ನಿದ್ದೆ ಮಾಡಲಿ ಚೆನ್ನಾಗಿ. ಹೌದಮ್ಮ, ಪಾಪ ಎಳೆ ಕಂದ ಡೈಲಿ ಬೆಳಗ್ಗೆ ಸ್ಕೂಲು ಅಂತ ಬೇಗ ಎದ್ದು ಎದ್ದು ಪಾಪ ನಿದ್ದೆ ಎಲ್ಲ ಹಾಳಾಗೋಗಿದೆ. ಈ ವಯಸ್ಸಲ್ಲಿ ನಿದ್ದೆ ಮಾಡಿದೆ ಇನ್ನು ಯಾವ ವಯಸ್ಸಲ್ಲಮ್ಮ ಮಾಡೋದು? ಮಲ್ಕೊಳ್ಳಿ ಬಿಡು. ನೀವಿಬ್ರು ಕೂಡ ಒತ್ತಿ ಮುಂಚೆ ಮಲ್ಕೊಳ್ಳಿ. ಹೇಗೋ ಸಿಗೋದೊಂದು ಭಾನುವಾರ, ನಿಧಾನಕ್ಕೆ ಎದ್ದೋಳಿ. ನಾನು ಕೂಡ ನಾಳೆ ಸ್ವಲ್ಪ ಲೇಟಾಗಿ ಎದ್ದಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಮಾವಂಗೂ ಆಫೀಸ್ ರಜೆ ಅಲ್ವಾ? ಹಾಂ ಹೌದತ್ತೆ. ಮತ್ತೆ ಅತ್ತೆ, ಮನೇಲಿ ಇದು ಬೋರ್ ಆಗ್ತಿದೆ. ನಾಳೆ ಹೇಗಿದ್ರು ಸಂಡೇ, ಲೇಟಾಗಿ ಎದ್ದೋಳೋಣ. ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅತ್ತೆ. ಹೊರಗಡೆನಾ? ಹೊರಗಡೆ ಅಂದರೆ ಎಲ್ಲಮ್ಮ ಹೋಗೋದು? ಒಂದು ಕೆಲಸ ಮಾಡೋಣ ಲಕ್ಷ್ಮಿ, ಹೊರಗಡೆ ಎಲ್ಲೂ ಬೇಡ, ಊರಿಗೆ ಹೋಗಿ ಬಂದ್ಬಿಡೋಣ. ಅಜ್ಜಿನ ನೋಡಿ ತುಂಬಾ ದಿನ ಆಯ್ತು. ಊರಿಗ? ಸರಿ ರೀ, ಆಯಿತು, ಹಾಗೆ ಮಾಡೋಣ. ನನ್ನ ಮನಸ್ಸಲ್ಲೂ ಅದೇ ಕೂಡ ಇತ್ತು, ಊರಿಗೆ ಹೋಗೋಣ ಅಂತ. ನೀವೇ ಹೇಗೋ ಹೇಳಿದ್ರಲ್ಲ, ನಾನಂತೂ ಬೆಳಿಗ್ಗೆ ಬೇಗ ರೆಡಿ ಆಗಿಬಿಡ್ತೀನಪ್ಪ. ಅತ್ತೆ ನೀವೇನಂತೀರಾ? ಸರಿನಮ್ಮ ಲಕ್ಷ್ಮಿ, ಹಾಗೆ ಮಾಡೋಣ ಹೇಳು. ಚಿಕ್ಕಮ್ಮನ ನೋಡಿ ತುಂಬ ದಿನ ಆಯಿತು. ಶಿಲ್ಪ ಮಗು ಆದಾಗ ಬಂದಿದ್ರು, ಆಮೇಲೆ ಬಂದಿಲ್ಲ. ಇವಾಗ ಎಲ್ಲರೂ ಊರಿಗೆ ಹೋದರೆ ಅವ್ರಿಗೂ ಸಂತೋಷ ಆಗುತ್ತೆ. ಮತ್ತು ನಾವು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಹೇಗೆ ನಡೀತಾ ಇದೆ, ಅದ್ರ ಲೆಕ್ಕ ಎಲ್ಲ ಕರೆಕ್ಟಾಗಿದೆಯಾ, ಎಲ್ಲ ಕೆಲಸಕ್ಕೆ ಕರೆಕ್ಟಾಗಿ ಬರ್ತಾ ಇದ್ದಾರಾ, ಎಲ್ಲ ಸ್ವಲ್ಪ ಎಲ್ಲ ಚೆಕ್ ಮಾಡಬೇಕಿತ್ತು. ಹೌದಮ್ಮ, ಮತ್ತೆ ಅವ್ರಿಗೆ ಏನು ಕೊರತೆ ಇದೆ, ಅವ್ರಿಗೆ ಮತ್ತೆ ಇನ್ನೂ ಏನು ಮಾಡ್ಬೋದು, ಅವರಿಗೆ ಎಲ್ಲ ಕರೆಕ್ಟಾಗಿದೆಯಾ, ಸಂಬಳ ಎಲ್ಲ ಕರೆಕ್ಟಾಗಿ ಸಿಗ್ತಾ ಇದೆಯಾ, ಅದೆಲ್ಲ ನೋಡ್ಬೇಕಮ್ಮ. ಹಾಂ ಹೌದು ಕಣ ರವಿ. ನನ್ನ ಕಬೋರ್ಡಲ್ಲಿ ನಾಳೆ ಫೈಲ್ ಇದೆ ಉಪ್ಪಿನಕಾಯಿ ಫ್ಯಾಕ್ಟ್ರಿದು, ಎಲ್ಲ ತೊಗೊಂಡು ಹೋಗ್ಬೇಕು ನಾಳೆ. ಸರಿ, ಹಾಗಿದ್ರೆ ಹೋಗಿ ಮಲ್ಕೊಳ್ಳಿ ಬೇಗ. ಒಂದು 8 ಗಂಟೆಗೆ ಎದ್ದೋಳೋಣ. ಎದ್ಬಿಟ್ಟು ಟಿಫನ್ ಮಾಡಿಕೊಂಡು ಸೀದಾ ಹೊರಟ್ಬಿಡೋಣ. ಸರಿ ಅತ್ತೆ, ಆಯಿತು ಬಿಡಿ. ನನ್ನ ಕಂದ ನೋಡ್ರಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಮಾಡಲಿ ಬಿಡು ಶಿಲ್ಪ, ಮಕ್ಕಳು ಈ ವಯಸ್ಸಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಬೆಳಗ್ಗೆ ಹೊತ್ತು ಎಷ್ಟು ಮಲಗ್ಸಕ್ಕೆ ಟ್ರೈ ಮಾಡ್ತೀನಿ ಗೊತ್ತಾ, ಮಲಗೋದೇ ಇಲ್ಲ ಇವನು. ನನಗೆ ನಿದ್ದೆ ಬರ್ತಾ ಇರುತ್ತೆ, ಇವನು ಮಲಗೋದೇ ಇಲ್ಲ ನೋಡಿ. ಆದರೂ ಬೆಳಗ್ಗೆ ಹೊತ್ತು ಒಂದು 2 ಅವರ್ ಆದರೂ ಮಲಗ್ಸಕ್ಕೆ ಟ್ರೈ ಮಾಡು. ಮಕ್ಕಳು ದಿನಕ್ಕೆ ಒಂದು 14 ಅವರ್ ನಿದ್ದೆ ಮಾಡಬೇಕಂತೆ. ಹಾಂ ರೀ, ಟ್ರೈ ಮಾಡ್ತೀನಿ. ಮತ್ತೆ ರೀ, ನೀವು ಇವತ್ತು ನನ್ನ ಜೊತೆನೇ ಉಳ್ಕೊಂಡಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಮತ್ತು ನನಗೆ ಯಾವಾಗಲೂ ನಿಮ್ಮದೇ ನೆನಪು ಗೊತ್ತಾ. ನಾನು ಯಾವಾಗ ಬರ್ತೀನೋ ಮನೆಗೆ, ಯಾವಾಗ ನಿಮ್ಮ ಜೊತೆ ಇರ್ತೀನೋ, ಯಾವಾಗ ಮನ್ಸು ಬಿಚ್ಚಿ ಮಾತಾಡ್ತೀನೋ ಅಂತ ಅನ್ನಿಸ್ತಾನೆ ಇರುತ್ತೆ. ಯಾಕೆ ಶಿಲ್ಪ, ಯಾಕೆ? ನಾವಿಬ್ರು ಡೈಲಿ ಫೋನಲ್ಲಿ ಮಾತಾಡ್ತಿರ್ತೀವಲ್ಲ. ಆದರೂ ರೀ, ಫೋನಲ್ಲಿ ಮಾತಾಡಿದ್ರೆ ಎದುರುಗಡೆ ಮಾತಾಡ್ದಂಗಿರಲ್ಲ ನೋಡಿ. ನೀವೆಲ್ಲ ಇರ್ತೀರಾ, ನಾನೆಲ್ಲ ಇರ್ತೀನಿ. ಬರೀ ವಾಯ್ಸ್ ಮಾತ್ರ ಕೇಳಿಸುತ್ತೆ, ನಿಮ್ಮ ಮುಖ ನೋಡ್ಕೊಂಡು ಮಾತಾಡೋಕ್ಕಾಗಲ್ವಲ್ಲ. ಶಿಲ್ಪ, ಹಾಗಂತ ನಾನು ಇಲ್ಲಿಂದಾನೇ ಅಪ್ ಅಂಡ್ ಡೌನ್ ಮಾಡೋಕ್ಕಾಗತ್ತಾ? ಹಾಂ ರೀ, ನೀವು ಯಾಕೆ ಇಲ್ಲಿಂದಾನೇ ಅಪ್ ಅಂಡ್ ಡೌನ್ ಮಾಡಬಾರ್ದು? ಶಿಲ್ಪ, ಏನಂತ ಮಾತಾಡ್ತಿದ್ಯಾ ನೀನು? ನೀನಿರೋದು ಬೆಂಗಳೂರಲ್ಲಿ, ನಾನಿರೋದು ತುಮಕೂರಲ್ಲಿ. ನನ್ನ ಕೆಲಸ ಇರೋದು ತುಮಕೂರಲ್ಲೇ. ನಾನು ಡೈಲಿ ಬೆಂಗಳೂರಿಂದ ತುಮಕೂರಿಗೆ, ತುಮಕೂರಿಂದ ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡ್ಕೊಂಡಿರ್ಬೇಕಾ? ಹಂಗೆ ಮಾಡ್ತಾ ಕೂತ್ಕೊಂಡ್ರೆ ನನಗೊಂದು ಸ್ವಲ್ಪನೂ ಮನೇಲಿ ಸಮಯ ಕಳೆಯೋದಕ್ಕೆ ಟೈಮೇ ಇರೋದಿಲ್ಲ. ಬರೋ ಅಷ್ಟರಲ್ಲಿ 10 ಗಂಟೆ ಆಗೋಗುತ್ತೆ. ಊಟ ಮಾಡಿ ಮಲ್ಕೋಬೇಕಷ್ಟೇ, ಯಾಕಂದ್ರೆ ನನಗೂ ಸುಸ್ತಾಗಿರುತ್ತಲ್ವಾ. ಹೌದು ರೀ, ಅದು ಏನೋ ನಿಜಾನೇ. ಪಾಪ ನಿಮಗೂ ಟಯರ್ಡ್ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿನ ಅಲ್ವಾ, ಏನಾಗಲ್ಲ. ಪಾಪು ಸ್ವಲ್ಪ ದೊಡ್ಡವನಾಗ್ಲಿ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಸರಿ ರೀ, ಆಯ್ತು. ಸರಿ ಬಾ ಕುತ್ಕೋನ್. ಇಲ್ಲಿ ಮಲ್ಕೊಳ್ಳಿ. ನಿಮ್ಮನ್ನು ನೋಡಿದ್ನಲ್ಲ, ನೀವು ನನ್ನ ಜೊತೆಲಿ ಇದ್ದೀರಲ್ಲ, ನನಗೆ ಅಷ್ಟೇ ಆನಂದ. ಸರಿ ಶಿಲ್ಪ, ಆಯ್ತು ಬಾ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾವು ಹಾಕಿರೋಂಥ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಈ ಚಾನಲಲ್ಲಿ ವಿಡಿಯೋ ಹಾಕಿ ತುಂಬ ದಿನ ಆಗಿದೆ, ಆದರೆ ಇನ್ನೊಂದು ಚಾನಲಲ್ಲಿ ನಾನು ಡೈಲಿ ಹಾಕ್ತಿದ್ದೆ ಫ್ರೆಂಡ್ಸ್. ಆ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗಾಗಿ ನಾನು ಅದರಲ್ಲಿ ವೀಡಿಯೋಸ್ನ ಜಾಸ್ತಿ ಆಗ್ತಾ ಇದ್ದೆ. ದಯವಿಟ್ಟು ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೋಸ್ಕರ ಹೊಸ ಸ್ಟೋರಿನ ಈ ಚಾನಲಲ್ಲಿ ಹಾಕಬೇಕು ಅಂತ ಅಂದ್ಕೊಂಡೆ. ಅಂದರೆ ಈ ಸ್ಟೋರಿನ ಎಂಡ್ ಮಾಡಿ ಹೊಸ ಸ್ಟೋರಿನ ಓಪನ್ ಮಾಡೋಣ ಅಂತ. ತುಂಬ ಜನ ನನಗೆ ಇಲ್ಲ ಇದೇ ಸ್ಟೋರಿನ ಕಂಟಿನ್ಯೂ ಮಾಡಿ ಅಂತ ಹಾಕ್ತಿದ್ದೀರಾ. ಹೇಗೆ ಕಂಟಿನ್ಯೂ ಮಾಡ್ದಾ ಇಲ್ಲ ಬೇರೆ ಸ್ಟೋರಿ ಚೇಂಜ್ ಮಾಡಲಾ ಅಂತ ನನಗೆ ಒಂದು 10 ಜನ ಕಮೆಂಟ್ಸ್ ಹಾಕಿ, ಆಮೇಲೆ ನಾನು ಚೇಂಜ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಬಾಯ್.